ಗೋವಿಂದಂ ಭಜ ಮೂಢಮತೆ ಮೂಢಮತೆ ಒಳ್ಳೆ ಜಗಮುಖಿ ಸುತ್ತ ಪ್ರತಿನಿತ್ಯ ಝಗ 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 ಅಂತ ಪ್ರಕಾಶವನ್ನು ಲೋಕಕ್ಕೆ ಕೊಡ್ತಾ ಇದ್ರು ಸೃಷ್ಟಿಯ ಆದಿಯಿಂದ ಇಲ್ಲಿಯವರೆಗೂ ಈ ವಿಚಿತ್ರ ಯಾರಿಗೂ ಕಂಡುಹುಡುಕಲಿಕ್ಕಾಗದು. ಅನ್ಯ ಲೋಕಗಳ ವಿಷಯ ಇರಲಿ, ಬರೇ ಕತ್ತೆತ್ತಿ ಕಂಡಾಗ ಆಗಸದಲ್ಲಿ ಕಂಡು ಬರತಕ್ಕಂಥ ಈ ಕೋಟ್ಯಾನುಕೋಟಿ ನಕ್ಷತ್ರಗಳ, ಅದೇ ಚಂದ್ರಮ, ಅದೇ ಸೂರ್ಯ, ಅದೇ ತಾರಕೆಗಳು ಎಷ್ಟು ವೈಭವದಿಂದ ಪ್ರತಿನಿತ್ಯ ಈ ವಿದ್ಯುತ್ ದೀಪ ಹೋಗಲಿ ಬರಲಿ, ಯಾವುದೇ ಲೌಕಿಕವಾದ ಬೆಳಕಿರಲಿ ಇಲ್ಲದೇ ಇರಲಿ, ಮೇಲ್ಗಡೆ ದೇವರ ಬೆಳಕು ಯಾವಾಗ ನೋಡಿದರೂ ಕೂಡ ಒಂದೇ ಪ್ರಕಾರವಾಗಿ ಜಗದಾದ್ಯಂತ, ಅದು ಕೂಡ ಒಂದು ಊರ್ಲು ಉಂಟು ಒಂದು ಊರ್ಲು ಇಲ್ಲ ಅಂತಲ್ಲ. ನೀವೇನಾದ್ರೂ ಸ್ವೀಡನ್ ಬಳಿ ಹೋಗಿ ಅಲ್ಲಿಂದ ಉತ್ತರ ಧ್ರುವ, ನಾರ್ತ್ ಪೋಲ್ ಅಂತ ಏನುಂಟು, ಆ ಕಡೆಗೆ ಏನಾದರೂ ನೀವು ಪ್ರಯಾಣ ಮಾಡಿದ್ರೆ ಅಲ್ಲಿ 6 ತಿಂಗಳು ರಾತ್ರಿಯೇ ಇಲ್ಲ, ಬರೀ ಹಗಲು. ಆಮೇಲೆ 6 ತಿಂಗಳು ಬರೀ ರಾತ್ರಿ ಮಾತ್ರ. ಈ ರೀತಿ 24 ಗಂಟೆಯೂ ಸೂರ್ಯ ಉರಿತಾ ಇರುವಂತಹ ದಕ್ಷಿಣ ಮತ್ತು ಉತ್ತರ ಧ್ರುವಗಳು ಎಷ್ಟು ಆಶ್ಚರ್ಯ ಪರಮಾತ್ಮನ ಮಹಿಮೆ. ಹಿಂದೆಲ್ಲ ನಾವು ಬಹಳ ದೂರದಿಂದ ಆ ನಕ್ಷತ್ರಗಳು ಉಂಟು ಅಂತ ಹೇಳಿದ್ರೆ ನಮ್ಮ ಪ್ರತಿಯೊಬ್ಬರ ಹುಟ್ಟಿನಲ್ಲಿಯೂ ಕೂಡ ಇಂಥ ನಕ್ಷತ್ರದಲ್ಲೇ ಇಂಥ ಗೋತ್ರದಲ್ಲೇ ಯಾವ ಪೂಜೆ ಮಾಡಬೇಕಾದ್ರೂ ನಿಮ್ಮ ನಕ್ಷತ್ರ ಏನು ಗೋತ್ರ ಏನು ಅಂತ ಕೇಳ್ತಾರೆ. ಆಗ ಯಾವ ಆ ನಕ್ಷತ್ರ ಯೋಗ ಮತ್ತು ಶುಭಕರಣ ಶುಭ ಯೋಗಗಳು ಉಂಟು, ಅದಕ್ಕೆ ಅನುಗುಣವಾಗಿ ಕರ್ಮಾನುಸಾರವಾಗಿ ಈ ಹುಟ್ಟು ಈ ಸಾವು ಎಂಬಿ ಕಟ್ಟುಪಾಡು ಭಗವಂತ ಇಟ್ಟುಬಿಟ್ಟಿದ್ದಾರೆ. ವೈಜ್ಞಾನಿಕವಾಗಿ ವಿಚಾರ ಮಾಡಿದ್ರಂತೂ ಇನ್ನೂ ಆಶ್ಚರ್ಯ ಆಗ್ತದೆ. ಏನೋ ದೂರದಲ್ಲಿ ಉಲ್ಕೆಗಳಾಗಿ ಚುಕ್ಕಿಗಳಾಗಿ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅಂತ ಹುಡುಗರು ಹೇಳುವ ಹಾಗೆ ಸಣ್ಣ ಮಕ್ಕಳಿರುವಾಗ ನಾವು ಅನುಸಂಧಾನ ಮಾಡ್ತೀವಿ. ಈಗ ದೊಡ್ಡವರಾದ ಮೇಲೆ ಹೇಳುವುದೇನು ಅಂತಂದ್ರೆ, ವೈಜ್ಞಾನಿಕ ಯುಗ ಪ್ರಕಾರ ನೋಡಿದ್ರೆ ಕೆಲವು ನಕ್ಷತ್ರಗಳು ಈ ಸೂರ್ಯಮಂಡಲಕ್ಕಿಂತ 1,00,000 ಬಾರಿ ದೊಡ್ಡವು. ಸೂರ್ಯಮಂಡಲ ಅನ್ನುವಂತಹದ್ದು 1000 ಬಾರಿಗೂ ಈ ಭೂಮಿಗಿಂತ 10,000 ಬಾರಿಗೂ ದೊಡ್ಡ.